ನಮಸ್ತೆ ಮೇಡಮ್. ಓ ರಾಕಿ, ಕೂತ್ಕೋ. ಏನ್ ರಾಕಿ ಇದು, ಇಷ್ಟೊಂದು ಫೈಲ್ಸ್ ತಗೊಂಬಂದಿದ್ಯಾ? ತಗೊಳ್ಳಿ ಮೇಡಮ್. ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ಗೆ ಬರಬೇಕಿದ್ದ ಪ್ರಾಜೆಕ್ಟ್ಸ್ಗಳೆಲ್ಲ ಬೇರೆ ಕಂಪನಿಗೆ ಯಾಕೆ ಹೋಯ್ತು, ಯಾರಿಂದ ಹೋಯ್ತು, ಯಾವ ಕಂಪನಿಗೆ ಹೋಯ್ತು, ಈ ಎಲ್ಲದರ ಡೀಟೇಲ್ಸು ಆ ಫೈಲಲ್ಲಿದೆ. ವೆರಿ ಗುಡ್ ರಾಕಿ. ನನಗ್ ಗೊತ್ತಿತ್ತು ಈ ಕೆಲ್ಸ ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಅದಕ್ಕೆ ಈ ಕೆಲ್ಸನ ನಿನಗೊಪ್ಸಿದ್ದು. ಒಂದ್ ನಿಮಿಷ ಇರು, ಆರ್ಯನ್ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ವಿಷಯ ಗೊತ್ತಾದ್ರೆ ಅವನು ಖುಷಿ ಪಡ್ತಾನೆ. ಬೇಡ ಮೇಡಮ್, ಅವ್ರನ್ನ ಕರೆಯಕ್ಕೆ ಅಂತಾನೆ ಬೇರೆಯವ್ರನ್ನ ಕಳಿಸಿದ್ದೀನಿ. ನೀವು ಫೈಲ್ ನೋಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮೇಡಮ್. ಓ ಅಮಿತ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್. ನೀವೇನಿಲ್ಲಿ? ರಾಕಿ ಅವರೇ ಬರೋದಕ್ಕೆ ಹೇಳಿದ್ರು ಮೇಡಮ್. ಹೌದು ಮೇಡಮ್, ನಾನೇ ಬರೋದಕ್ಕೆ ಹೇಳಿದ್ದು. ನೀವು ನನಗೆ ಒಪ್ಸಿದ ಕೆಲಸಕ್ಕೆ ಅಮಿತ್ ಕೂಡ ಸಾಥ್ ಕೊಟ್ಟಿದ್ದಾನೆ. ಓ ಗುಡ್, ಥ್ಯಾಂಕ್ಸ್. ಇದು ಮೊದಲನೇ ಪ್ರಾಜೆಕ್ಟ್ ಮೇಡಮ್, ನಿಮ್ ಕೈ ತಪ್ಪು ಹೋಗಿದ್ದು. ಅಶೋಕ್ ಸರ್ ಅವತ್ತು ಮೀಟಿಂಗ್ ಹೋಗಕ್ಕಾಗ್ಲಿಲ್ಲ. ಅವ್ರ ಬದಲಾಗಿ ಆರ್ಯ ಮೀಟಿಂಗ್ ಹೋಗಿದ್ದ. ಆದರೆ ಮೀಟಿಂಗು ಫೇಲ್ ಆಯ್ತು. ಆ ಪ್ರಾಜೆಕ್ಟ್ ಹೋಗಿದ್ದು ರಾ ಇಂಟರ್ನ್ಯಾಷನಲ್ ಇಂಕ್ ಅನ್ನೋ ಕಂಪ್ನಿಗೆ. ಓ, ಇವರು ಪ್ರಾಜೆಕ್ಟಿಗೂ ಮುಂಚೆ ಪೇಮೆಂಟ್ ತಗೊಂಡಿದ್ದಾರೆ? ಹೌದು ಮೇಡಮ್. ಎಷ್ಟು ಪೇಮೆಂಟ್ ತಗೊಂಡಿದ್ದಾರೆ ಅಂತ ಬ್ಯಾಂಕ್ ಸ್ಟೇಟ್ಮೆಂಟ್ ಡೀಟೇಲ್ಸ್ ಇದರಲ್ಲಿದೆ. ಇದು ನಿಮ್ಮ ಕಂಪನಿ ಕೈ ತಪ್ಪು ಹೋಗಿರೋ ಎರಡನೇ ಪ್ರಾಜೆಕ್ಟ್. ಇದು ಅಶೋಕ್ ಸರ್ ರೆಡಿ ಮಾಡಿದ ಪ್ರಾಜೆಕ್ಟು ಮೇಡಮ್. ಇದ್ರ ಡೀಟೇಲ್ಸ್ ಎಲ್ಲ ಅವ್ರ ಲ್ಯಾಪ್ಟಾಪಲ್ಲಿ ಒಂದು ಫೋಲ್ಡರ್ ಮಾಡಿ ಇಟ್ಟಿದ್ರು. ಅದ್ರ ಪಾಸ್ವರ್ಡು ನಿಮಗೆ ಮತ್ತೆ ಅಶೋಕ್ ಸರ್ಗೆ ಮಾತ್ರ ಗೊತ್ತಿತ್ತು. ಅದ್ರ ಪಾಸ್ವರ್ಡ್ನೇ ಕದ್ದು ಪ್ರಾಜೆಕ್ಟ್ ಡೇಟಾನ ಲೀಕ್ ಮಾಡಿ ನಿಮ್ಮ ಕಂಪ್ನಿಗೆ ಬರಬೇಕಾಗಿದ್ದ ಪ್ರಾಜೆಕ್ಟ್ನ ಮತ್ತೆ ರಾ ಇಂಟರ್ನ್ಯಾಷನಲ್ ಇನ್ ಕಂಪ್ನಿಗೆ ಸಿಗೋ ಹಾಗೆ ಮಾಡಿದ್ದಾರೆ. ಅದರ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇದರಲ್ಲಿದೆ ಮೇಡಮ್. ನಾವು ಮಾಡಿರೋ ಡಿಸೈನ್, ನಾವು ಕೋಟ್ ಮಾಡಿರೋ ಪ್ರೈಸ್ ಎಲ್ಲ ಸೇಮ್ ಇದೆಯಲ್ಲ ರಾಕಿ? ಈ ಪ್ರಾಜೆಕ್ಟ್ನ ತಗೊಳ್ಳೋದಕ್ಕೆ ಅವರೇನು ಕಷ್ಟಪಟ್ಟಿಲ್ಲ ಮೇಡಮ್. ನೀವು ಅಶೋಕ್ ಸರ್ ಇಬ್ರು ಸೇರ್ಕೊಂಡು ಮಾಡಿದ ಪ್ರಾಜೆಕ್ಟ್ ಡೇಟಾನ ಅವರು ತಗೊಂಡು ಬಳಸ್ಕೊಂಡಿದ್ದಾರಷ್ಟೇ. ಈ ಪ್ರಾಜೆಕ್ಟ್ನ ಡಿಸೈನ್ ಮಾಡೋದಕ್ಕೆ ನಾನು ಅಶೋಕ್ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಹೌದು, ಈ ಡೇಟಾನ ಲೀಕ್ ಮಾಡಿರೋದು ರಜನಿ ಅಲ್ವಾ? ಇದ್ರಲ್ಲಿ ಖಂಡಿತವಾಗ್ಲೂ ಅಶೋಕ್ ಸಪೋರ್ಟ್ ಇದ್ದೇ ಇರತ್ತೆ. ಅದ್ಯಾರು ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಮೇಡಮ್. ಇದನ್ನ ತಗೊಳ್ಳಿ ಮೇಡಮ್. ಇದು ನಿಮ್ಮ ಕೈ ತಪ್ಪು ಹೋದ ಮೂರನೇ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಕೂಡ ರಾ ಇಂಟರ್ನ್ಯಾಷನಲ್ ಇಂಕ್ ಕಂಪ್ನಿಗೆ ಹೋಗಿದೆ. ಇದು ಇತ್ತೀಚೆಗೆ ನಿಮಗೆ ಸಿಕ್ಕಿತ್ತಲ್ಲ ಮೇಡಮ್, 500 ಕೋಟಿ ಪ್ರಾಜೆಕ್ಟು. ಅದರ ಡೀಟೇಲ್ಸು. ನಿಮಗೆ ಮೋಸ ಮಾಡಬೇಕು ಅಂತಾನೆ ಒಬ್ರು ಕೆಲಸ ಮಾಡ್ತಿದ್ರು. ಯಾವುದೇ ಪ್ರಾಜೆಕ್ಟ್ ಬಂದರೂ 2 ಫೈಲ್ ರೆಡಿ ಆಗ್ತಿತ್ತು. ಒಂದು ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ಗೆ, ಇನ್ನೊಂದು ರಾ ಇಂಟರ್ನ್ಯಾಷನಲ್ ಇನ್ ಕಂಪನಿಗೆ. ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಕೊಟೇಶನ್ನ ರಿಜೆಕ್ಟ್ ಆಗೋ ಥರ ಮಾಡಿ ರಾ ಇಂಟರ್ನ್ಯಾಷನಲ್ ಇನ್ ಕಂಪನಿಗೆ ಪ್ರಾಜೆಕ್ಟ್ಗಳನ್ನ ತಗೊಳ್ತಿದ್ರು. ಇದನ್ನ ನಿಮಗೆ ತುಂಬ ಬೇಕಾಗಿರೋರೊಬ್ರು ಕಂಡು ಹಿಡಿದಿದ್ದಾರೆ.
ಕರೆಕ್ಟ್ ಟೈಮ್ಗೆ ಇದ್ರ ಹಿಂದೆ ಯಾರಿದ್ದಾರೆ ಕಂಡು ಹಿಡಿ ರಾಕಿ ಅಂತ ನನಗೆ ಈ ಜವಾಬ್ದಾರಿನ ನೀವು ಕೊಟ್ರಿ. ನಿಮಗ್ ಬೇಕಾಗಿರೋ ನಾವಿಬ್ರು ಸೇರಿ ಎಲ್ಲ ಡೀಟೇಲ್ಸ್ನು ಹೊರಗೆ ತೆಗೆದ್ವಿ. ನಿಮ್ಗೆ 500 ಕೋಟಿ ಪ್ರಾಜೆಕ್ಟ್ ಸಿಗೋ ಹಾಗೆ ಮಾಡಿದ್ದು ಆರ್ಯ ಅಲ್ಲ ಮೇಡಮ್, ನಿಮಗೆ ಬೇಕಾಗಿರೋ ವ್ಯಕ್ತಿ. ಅದಕ್ಕೆ ನೀವು ಆರ್ಯಗೆ ಥ್ಯಾಂಕ್ಸ್ ಹೇಳಿ ಗಿಫ್ಟ್ ಕೊಟ್ರಿ. ಆರ್ಯ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಪರವಾಗಿ ಕೊಟೇಶನ್ನ ಲೇಟಾಗಿ ಕಳಿಸ್ದ. ಆದರೆ ನಿಮಗ್ ಬೇಕಾಗಿರೋ ವ್ಯಕ್ತಿ ಆ ಕೊಟೇಶನ್ನ ಅದರ ಹಿಂದಿನ ದಿನಾನೇ 7 ಗಂಟೆ ಕಳಿಸಿದ್ರು. ಆದ್ರೆ ಅದನ್ನ ಆರ್ಯನೇ ಕಳಿಸಿದ್ದು ಅಂತ ನೀವು ಖುಷಿ ಪಟ್ರಿ. ಅಂದ್ರೆ ಅದ್ ಯಾರ್ ರಾಕಿ? ನನಗ್ ಬೇಕಾಗಿರೋ ವ್ಯಕ್ತಿ ಅಂದ್ರೆ ಯಾರು? ನನ್ ಪರವಾಗಿ ಕೆಲಸ ಮಾಡ್ತಿರೋ ವ್ಯಕ್ತಿ ಯಾರು? ನಿಮಗ್ ಬೇಕಾಗಿರೋರೇ ಮೇಡಮ್, ನಿಮ್ಮನ್ನ ತುಂಬಾ ಪ್ರೀತಿಸುವಂತ ವ್ಯಕ್ತಿ. ಅದು ಯಾರ್ ರಾಕಿ? ಅಲ್ಲಿ ನೋಡಿ ಮೇಡಮ್. ಅಶೋಕ್, ಅಶೋಕ್, ಐ ಆಮ್ ರಿಯಲಿ ಸಾರಿ. Hey. It's okay. That's okay. ಕೂತ್ಕೊಳ್ಳಿ. ಬಾ ಕೂತ್ಕೋ. ಅಶೋಕ್, ನಮ್ಮ ಕಂಪನಿ ವಿರುದ್ಧ ಈ ಕೆಲಸ ಮಾಡಿರೋರು ಯಾರು? ರಾಕಿ, ಇದರಲ್ಲಿ ಕೊನೆ ಪೇಜ್ ನೋಡಿ ನೀವು. ರಾಯ್ ಇಂಟರ್ನ್ಯಾಷನಲ್ ಇಂಕ್ ಕಂಪನಿ ಓನರ್ ಯಾರು, ನಿಮಗೆ ಮೋಸ ಮಾಡಿದವ್ರು ಯಾರು ಎಲ್ಲ ಗೊತ್ತಾಗುತ್ತೆ.